ನಮಸ್ತೆ ಮೇಡಮ್, ಕೃಷ್ಣಕುಮಾರ್ ಅಂತ ಹುಬ್ಳಿಯಿಂದ ಮಾತಾಡೋದು. ಹಲೋ ಸರ್, ನಮಸ್ತೆ. ನಾನು ಐಶ್ವರ್ಯ ಅಂತ ಸ್ಪೀಡ್ ನ್ಯೂಸಿಂದ. ಹಾಂ ಮೇಡಮ್. ಹಾಂ ಸರ್, ಇದೇನು ನಾನೊಂದು ನ್ಯೂಸ್ ಕೇಳ್ಪಟ್ಟೆ. ಹಾಂ ಮೇಡಮ್. ನೀವು ಕೂಡ ಒಂದು ವಿಡಿಯೋ ಮಾಡಿ ಹಾಕಿದ್ರಿ. ಹಾಂ ಮೇಡಮ್. ಖ್ವಾಜಾ ಮುಗಳಪ್ಪ ಅನ್ನುವವರ ಮೇಲೆ ಇವಾಗ FIR ಆಗಿರುವಂಥದ್ದು ಏನಾಗಿದೆ ಸರ್, ಏನು ವಿಷಯ ಅನ್ನುವಂಥದ್ದು? ಮೇಡಮ್ ಅಂದರೆ ಅವನು ಒಂದು 2-3 ವರ್ಷದಿಂದ ಹುಡುಗಿ ಜೊತೆ ವಿಡಿಯೋಸ್ಗಳು ಮಾಡ್ತಿದ್ದ. ಅದೇ ಅಂತಲ್ಲ, ತುಂಬಾ ಹಿಂದೂ ಹೆಣ್ಮಕ್ಳು ಹುಡುಗಿ ಜೊತೆ ವಿಡಿಯೋಸ್ಗಳು ಮಾಡ್ತಿದ್ದ. ಸೊ ಅವಾಗವಾಗ ನಾನು ವಿಡಿಯೋಸ್ಗಳ ಮುಖಾಂತರ ಅಥವಾ ಫೋನ್ ಕಾಲ್ ಮುಖಾಂತರ ಅವನಿಗೆ ಫೋನ್ ಮಾಡ್ತಿದ್ದೆ, ಹೇಳ್ತಿದ್ದೆ ಈ ಥರ ಹಿಂದೂ ಹೆಣ್ಮಕ್ಳನ್ನ ತಗೊಂಡು ಡಬಲ್ ಮೀನಿಂಗ್ ಮಾತಾಡೋವಂಥದ್ದು, ಕೆಟ್ಟದಾಗಿ ತೋರಿಸುವಂಥದ್ದು ಮಾಡಕ್ಕೆ ಹೋಗಬೇಡ, ಫಸ್ಟ್ ನೈಟು ಅದು ಇದು ಅಂತೆಲ್ಲ ಕಾನ್ಸೆಪ್ಟ್ ಇಟ್ಕೊಂಡು ವಿಡಿಯೋಸ್ಗಳು ಮಾಡ್ತಿದ್ದ. ಅವಾಗೆಲ್ಲ ನಾವು ವಾರ್ನಿಂಗ್ ಮಾಡ್ತಿದ್ವಿ, ಆಯ್ತಣ್ಣ ಅಂತ ಸುಮ್ಮನೆ ಆಗೋನು, ಸುಮ್ಮನೆ ಇರೋನು, ಮತ್ತೆ ಶುರು ಮಾಡ್ಕೊಳ್ಳೋನು ಸರ್. ಆಮೇಲೆ ಮತ್ತೆ ಈ ನಮ್ಮ ಹಿಂದೂ ಧರ್ಮದ ಹಬ್ಬಗಳು, ಗಣೇಶ ಹಬ್ಬ, ದೀಪಾವಳಿ, ಆಮೇಲೆ ಹೋಳಿ ಹಬ್ಬ, ಈ ಎಲ್ಲ ಕಾನ್ಸೆಪ್ಟ್ ಇಟ್ಕೊಂಡು ಹಬ್ಬಗಳನ್ನ ಮಾಡ್ತಾನೆ ಡಬಲ್ ಮೀನಿಂಗ್ ಮಾತಾಡಿ ಹಬ್ಬಗಳಿಗೆ ಅವಮಾನ ಮಾಡುವಂಥದ್ದು. ರಾಖಿ ಕಟ್ಟಕ್ಕೆ ಅಂತ ಒಂದು ಕಾನ್ಸೆಪ್ಟ್ ಅಲ್ಲಿ ಹುಡುಗಿ ಬಂದು ರಾಖಿ ಕಟ್ತಾ ಇದ್ರೆ ನಾನು ಕಟ್ಟಕ್ಕೊಳ್ಳಲ್ಲ ಅನ್ನೋ ರೀತಿಲಿ ಪ್ರಚೋದನೆ ಮಾಡ್ತಿದ್ದ. ಸೊ ಅದೆಲ್ಲ ನಮ್ಗೆ ಬರ್ತಿರ್ಲಿಲ್ಲ. ಅವಾಗವಾಗ ವಾರ್ನಿಂಗ್ ಮಾಡ್ತಿದ್ವಿ, ಕೇಳ್ತಿದ್ದ, ಮತ್ತೆ ಸುಮ್ಮನೆ ಆಗ್ತಿದ್ದ, 10 ದಿನ ಬಿಟ್ಟು ಅದನ್ನೇ ಮಾಡ್ತಿದ್ದ. ಯಾವ ರೀತಿ ವಾರ್ನಿಂಗ್ ಮಾಡ್ತಿದ್ರಿ ಸರ್ ನೀವು? ಫೋನ್ ಮಾಡಿ ಹೇಳ್ತಿದ್ವಿ ಮೇಡಮ್, ಈ ತರ ಎಲ್ಲ ಮಾಡಕ್ ಹೋಗ್ಬೇಡ, ಬೇರೆ ಕಾನ್ಸೆಪ್ಟ್ ಮಾಡು, ಕಾಮಿಡಿ ಮಾಡ್ತಿದ್ದೆ, ಅದು ಬಿಟ್ಟು ಧರ್ಮಕ್ಕೆ, ದೇವರ ಹಬ್ಬಗಳಿಗೆ ಮಾಡೋದೇ ಆಗಿದ್ರೆ ನೀವು ಆಮೇಲೆ ಯಾವ್ದಾವ್ದೋ ಹಬ್ಬಗಳು ಬರ್ತಾವ, ಅದ್ರ ಮೇಲೂ ಕೂಡ ನೀನ್ ಮಾಡಲ್ಲ. ಮುಸ್ಲಿಂ ಹೆಣ್ಮಕ್ಳನ್ನ ತಗೊಂಡು ವಿಡಿಯೋ ಮಾಡು. ಈಗ ನೀನು ಕುಂಕುಮ ಹಚ್ಕೊಂಡು ವಿಡಿಯೋ ಮಾಡ್ತಿ ಅಂದ್ರೆ ನಿನ್ನ ಧರ್ಮವನ್ನ ನೀನು ತ್ಯಜಿಸಿ ಅಥವಾ ಏನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಕುಂಕುಮ ಹಚ್ಕೊಂಡು ವಿಡಿಯೋ ಮಾಡ್ತಿ, ಹಿಂದೂ ಹೆಣ್ಮಕ್ಳಿಗೆ ಸೀರೆ ಉಡಿಸಿ ಹಬ್ಬಗಳ ವಿಡಿಯೋ ಮಾಡ್ತಿ, ಫಸ್ಟ್ ನೈಟ್ ವಿಡಿಯೋ ಮಾಡ್ತಿ. ಅದೇ ತರ ನಿಮ್ಮ ಧರ್ಮದಲ್ಲಿ ಏನೇನಾಗ್ತಿತ್ತಲ್ಲ ಅದನ್ನೂ ಕೂಡ ತೋರಿಸು. ನೀನು ತೊಬ್ಗಿ ಹಾಕು, ನಿಮ್ಮ ಧರ್ಮಕ್ಕೆ ಏನ್ ಧಕ್ಕೆ ಆದ್ರೆ ನಿಮ್ಮ ಮಂದಿ ಬಿಡುದಿಲ್ಲ, ನಿಮ್ಮ ಮಂದಿ ಹೌದಾ? ನಿನ್ನ ಆದ್ರೂ ಕೂಡ ಅವನು ಕೇಳ್ತಿರ್ಲಿಲ್ಲ, ಮತ್ತೆ ಮಾಡ್ದ. ಈಗ ಮೊನ್ನೆ ಫೇಕ್ ಡಾಕ್ಯುಮೆಂಟ್ಸ್ಗಳು ಮುಂದ್ಗೂಡಲ್ಲಿ ಇರ್ತೀನಿ ಅಂತ ಹೇಳಿ ಫೇಕ್ ಡಾಕ್ಯುಮೆಂಟ್ ಮಾಡ್ಕೊಂಡು ಆ ಹುಡುಗಿನ ಮೈಂಡ್ ವಾಶ್ ಮಾಡಿ ತಗೊಂಡೋಗಿ ಮದುವೆ ಮಾಡ್ಕೊಂಡಿರೋದು. ಸೊ ಅವಳಿಗೂ ಕೂಡ ಈ ಲೈಕ್ಸು, ಫಾಲೋವರ್ಸು, ಇನ್ಸ್ಟಾಗ್ರಾಮು, ಫೇಸ್ಬುಕ್ ಅನ್ನೋ ಹುಚ್ಚಿತ್ತು ಅನ್ಸುತ್ತೆ. ಬಂದ್ರೆ ದುಡ್ಡು, ವಿಡಿಯೋಗಳಲ್ಲಿ ಬಂದ್ರೆ ದುಡ್ಡು ಸಿಗುತ್ತೆ ಅಂತ ಅನ್ಸುತ್ತೆ. ಲೈಕ್ಸ್ ವ್ಯೂಸ್ಗೋಸ್ಕರ ತನ್ನ ಧರ್ಮವನ್ನ ತ್ಯಜಿಸಿ ಹೋಗಿದ್ದಾಳೆ. ಅವನು ಸರ್, ಈಗ ಮದ್ವೆ ಆಗಿದ್ದು ಯಾವತ್ತು ಸರ್ ಅವರು? ಇದು 6ನೇ ತಿಂಗಳು 5ನೇ ತಾರೀಕು 2025. ಅವರು ಮುಂಚೆಯಿಂದಾನೇ ಎಲ್ಲ ಕಡೆ ಓಡಾಡ್ತಾ ಇದ್ರು. 15 ದಿವಸಕ್ಕೆ ಒಂದ್ಸರಿ ಟ್ರಿಪ್ ಮಾಡೋರು, ರೆಸಾರ್ಟ್, ದಾಂಡೇಲಿ, ಗೋವಾ ಅಂತ ಹಿಂಗೆಲ್ಲ ಓಡಾಡೋರು. ಅಲ್ಲಿ ಹೋಗಿ ವಿಡಿಯೋ ಕೂಡ ಮಾಡೋರು. ಆಮೇಲೆ ಜನರಿಗೆ ಡೌಟ್ ಬಂದ ತಕ್ಷಣ ಅವಳ ಜೊತೆ ವಿಡಿಯೋ ಮಾಡೋದು ಸ್ಟಾಪ್ ಮಾಡಿದ್ದ ಅವನು. ಎಲ್ಲಿ ಜನ ನನ್ನ ಹಿಡ್ಕೊಂಡ್ಬಿಡ್ತಾರೆ, ಬೇಗನೆ ಹಿಡ್ಕೊಂಡ್ಬಿಡ್ತಾರೆ, ಸಂಘಟನೆಗಳು ಬಂದು ನನ್ನ ಮನೆ ಮುಂದೆ ಗದ್ದಲ ಮಾಡ್ತಾರೆ ಅಂತ ಹೇಳಿ ಅವನು ಅವಾಗ್ಲೇ ಎಚ್ಚರ ಆಗ್ಬಿಟ್ಟಿದ್ದ. ಅವಾಗಿಂದ ಅವಳ ಜೊತೆ ಯಾವ ವಿಡಿಯೋ ಕೂಡ ಮಾಡ್ತಿರ್ಲಿಲ್ಲ ಅವನು. ಯಾವ ಮ್ಯಾಟ್ರ್ ಗೊತ್ತಾಯ್ತು ಇವಂದು, ಅವಾಗ ಆ ಹುಡುಗಿಗೂ ಫೋನ್ ಮಾಡಿ ಕೇಳಿದ್ವಿ ನಾವು. ಇಲ್ಲ ಅಣ್ಣ, ನಾನು ಜಸ್ಟ್ ಫ್ರೆಂಡ್ ಅಂತ ಹೇಳಿದ್ರು ಅವರು, ಸುಳ್ಳು ಹೇಳಿದ್ರು. 35 ನಿಮಿಷ ಮಾತಾಡಿದೀವಿ, ಅದು ವಿಡಿಯೋ ರೆಕಾರ್ಡಿಂಗ್ ಕೂಡ ಮಾಡ್ಕೊಂಡಿದ್ವಿ. ಕೆಲವೊಂದು ಸತ್ಯ ಅವ್ರು ಹೇಳಿದ್ರು ಅವ್ರ ತಾಯಿಯವರು. ಇಲ್ಲ, ಹುಬ್ಳಿ ಧಾರವಾಡದಲ್ಲಿ ದೊಡ್ಡ ದೊಡ್ಡ ಆಫೀಸರ್ಸ್ಗಳು, ಪೊಲೀಸರ್ಗಳು ಎಲ್ಲ ಅವ್ನಿಗೆ ಸಪೋರ್ಟ್ ಇದ್ದಾರೆ. ಸೊ ಅವರೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಅವರೆಲ್ಲ ನನ್ನ ಮಗಳು ನಮ್ಗೆ ವಾರ್ನಿಂಗ್ ಮಾಡಿದ್ಲು, ನೀವೇನಾದ್ರೂ ಅಡ್ಡ ಬಂದ್ರೆ, ನೀವೇನಾದ್ರೂ ಈ ಮದುವೆ ನಿಲ್ಸಿದ್ರೆ ದೊಡ್ಡ ದೊಡ್ಡ ಆಫೀಸರ್ಸ್ಗಳಿಗೆ ಫೋನ್ ಮಾಡಿ ಹೇಳ್ತಾನ, ಅವಾಗ ಸ್ಟೇಷನ್ಗೆ ನಿಮ್ಗೆ ತಗೊಂಡು ಹೊಡಿತಾರಂತ ಅವ್ರ ತಂದೆ ತಾಯಿಯನ್ನ ಹೆದರ್ಸೋ ಲೆವೆಲ್ಗೆ ಅವ್ನು ತಗೊಂಡು ಹೋಗ್ಬಿಟ್ಟಿದ್ದಾಳ. ಸರ್, ಈಗ ಏನಾಗತ್ತಂದ್ರೆ ಜೂನಲ್ಲಿ ಮದ್ವೆ ಆಗಿದ್ದಾರೆ, ಇಲ್ಲಿ ತನಕ ಏನ್ ಮಾಡ್ತಿದ್ರು ಕೃಷ್ಣ ಅವರು, ಬಜರಂಗ್ ದಳದವರು ಅನ್ನುವಂಥದ್ದು ಕೂಡ ಬರುತ್ತೆ. ಮೇಡಮ್ ಈಗ ನೋಡಿ, ನಾವು ಫೋನ್ ಮಾಡಿ ಮಾತಾಡಿ ವಾರ್ನಿಂಗ್ ಮಾಡೋದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದಿದ್ರೆ ಜನ ಏನ್ ತಿಳ್ಕೊಳ್ಳೋರು ಅಂತಂದ್ರೆ, ಒಂದು ಮುಸ್ಲಿಂ ಹುಡುಗನ್ನ ಈ ಬಜರಂಗ್ ದಳ ಕಾರ್ಯಕರ್ತರು ಕೃಷ್ಣ ಅನ್ನೋನು ಹೆದರ್ಸ್ತಾ ಇದ್ದ ಅಂತ ಅನ್ಕೋತಾ ಇದ್ರು ಅಲ್ವಾ? ಆಮೇಲೆ ನಾವ್ ಯಾಕೆ ತೋರಿಸ್ಕೊಟ್ಟಿಲ್ಲ? ಇವಾಗ ನಾವು ಮೇಡಮ್ ಗೋಮಾತೆನ ರಕ್ಷಣೆ ಮಾಡ್ಕೊಳ್ತೀವಿ, ಹೌದಾ? ಅದನ್ನ ನಾವೆಲ್ಲೂ ನಾನು ಗೋಮಾತೆನ ರಕ್ಷಣೆ ಮಾಡ್ತೀನಿ ಅಂತ ಯಾರಿಗೂ ಗೊತ್ತಿಲ್ಲ. ಗೊತ್ತಾದ್ರೆ ಗೋನ ಕಳ್ತನ ಮಾಡ್ಕೊಂಡು ಓಡೋಗೋ ನಮ್ಮ ನೋಡಿ ಹೆದರ್ತಾನೆ, ನಮ್ಮ ನೋಡಿದ್ರೆ ಗಾಡಿ ನಿಲ್ಸಲ್ಲ, ಮುಂದೆ ಹೋಗ್ಬಿಡ್ತಾನೆ. ಅದೇ ತರ ನಾವು ಕೂಡ ಹಿಂದೆಯಿಂದ ಏನ್ ಧರ್ಮ ರಕ್ಷಣೆ ಮಾಡ್ಬೇಕು ಅದು ಮಾಡಿದೀವಿ. ಅವನಿಗೆ ವಾರ್ನಿಂಗ್ ಮಾಡಿದೀವಿ. ಅವಾಗಿಂದ ನಮ್ಮ ಹಬ್ಬಗಳ ಬಗ್ಗೆ ವಿಡಿಯೋಗಳನ್ನ ಮಾಡ್ತಿರ್ಲಿಲ್ಲ, ಹುಡುಗಿಯರ ಜೊತೆನೂ ಮಾಡ್ತಿರ್ಲಿಲ್ಲ. ಸದ್ಯಕ್ಕೆ ಫ್ರೆಂಡ್ಸ್ ಅಂತ ಹೇಳಿದಕ್ಕೋಸ್ಕರ ಅವ್ರು ಮಾಡ್ತಾ ಇದ್ರು. ನಾವೇನೋ ಲೈಕ್ಸ್, ಫಾಲೋವರ್ಸ್ಗೋಸ್ಕರ, ದುಡ್ಡುಗೋಸ್ಕರ ಈ ಹುಡುಗಿರು ಅವ್ನ ಹಿಂದೆ ಹೋಗ್ತಾರೆ ಅಂತ ಅನ್ಕೊಂಡಿದ್ವಿ. ಬಟ್ ಈ ರೇಂಜ್ಗೆ ಮದುವೆ ಎಲ್ಲ ಆಗತ್ತೆ ಅಂತ ನಾವು ಕೂಡ ಕನ್ಸು ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಮೇಡಮ್.
ಈಗ ಹಿಂದೂ ಹುಡುಗಿ ಮುಸ್ಲಿಂ ಹುಡುಗನ್ನ ಮದ್ವೆ ಆಗ್ಬಾರ್ದು ಅಂತ ಇದೆಯಾ ಸರ್? ಅಂದ್ರೆ ಸರಿ ಮೇಡಮ್, ಒಂದು ಪ್ರಶ್ನೆ ಕೆಲವೊಂದಷ್ಟು ಜನ ಕೇಳ್ತಾರೆ. ಒಂದು ಪ್ರಶ್ನೆ ಮೇಡಮ್, ಒಂದು ಪ್ರಶ್ನೆ. ಇವಾಗ ನೀವೊಬ್ರು ಫೇಮಸ್ ಯೂಟ್ಯೂಬರ್ ಇದ್ದೀರಾ, ನಿಮ್ಮ ಧರ್ಮ ಮುಸ್ಲಿಂ ಇರ್ಲಿ ಹಿಂದೂನೇ ಇರ್ಲಿ, ಇವಾಗ ಫೇಮಸ್ ಇರೋ ಆಕ್ಟರ್ಸ್ ಗಳೇ ಎರಡೆರಡು ಮದುವೆ ಆಗ್ತಾರೆ, ನಿಮಗೂ ಕೂಡ ಗೊತ್ತಿದೆ. ಈಗಂತೂ ಟ್ರೆಂಡ್ ಬೇರೆನೇ ಆಗೋಗ್ಬಿಟ್ಟಿದೆ. ಇವನ್ ಧರ್ಮದಲ್ಲಿ ಹೆಣ್ಣು ಕೊಡಕ್ಕೆ ಕ್ಯೂ ನಿಂತ್ಕೊಂಡಿದ್ದಾರೆ, ಕಾಲ್ ತೊಳೆದು ಅಳಿಯನ್ನ ಸ್ವೀಕಾರ ಮಾಡ್ತಾರೆ ಇವನ್ನ. ಯಾಕೆ ನಮ್ಮ ಧರ್ಮದ ಹೆಣ್ಣು ಮಗಳನ್ನೇ ಟಾರ್ಗೆಟ್ ಮಾಡ್ದ? ಯಾಕೆ ಅವ್ರ ಧರ್ಮದಲ್ಲಿ ಚೆನ್ನಾಗಿರೋ ಹುಡುಗಿರು ಇರ್ಲಿಲ್ವಾ? ಒಳ್ಳೆ ಮನ್ಸಿರೋ ಹುಡುಗಿರು ಇರ್ಲಿಲ್ವಾ? ಒಳ್ಳೆ ಮನೆತನದವ್ರು ಇರ್ಲಿಲ್ವಾ? ಬಡವ್ರ ಮಕ್ಕಳು ಇರ್ಲಿಲ್ವಾ? ಇದ್ರಲ್ಲ. ಯಾಕೆ ಮತ್ತೆ ಹಂಗಂದ್ರೆ ಇವ್ನು ಹಿಂದೂ ಹುಡುಗಿ ಬೇಕಾಗಿದ್ದು ಯಾಕೆ? ಫೇಮಸ್ ಯೂಟ್ಯೂಬರ್ ಇವನು, ಮನ್ಸು ಮಾಡಿದ್ರೆ ನಾಳೆ 2 ಮದುವೆ ಮಾಡ್ಕೋಬಹುದು. ಈಗ ಅವ್ರನ್ನ ಮಾತಾಡಿಸಿದಾಗ ಅವ್ರು ಹೇಳ್ಬೋದು ನಾನು ಬೆಳೀತಾ ಇದ್ದೀನಿ ಅಂತ, ಹೊಟ್ಟೆ ಉರಿ ಇರ್ಬೋದೇನೋ ಅನ್ನುವಂಥದ್ದು ಕೂಡ ಅವ್ರು ಹೇಳ್ಬೋದು. ಯಾರು ಮೇಡಮ್, ಯಾರು ಬೆಳೀತದಾರೆ ಅನ್ಬೇಕು? ಇವಾಗ ನೋಡಿ, ಅವನ್ ನೋಡಿ ಉರ್ಕೊಳ್ಳೋಕೆ ನಮ್ಗೇನ್ ತಿಪ್ಪಿ ಹಿಡ್ದಿದ್ಯಾ? ಯಾಕೆ ಅವನು ಉರ್ಕೋಬೇಕು? ಅವನೇನು ಒಬ್ಬ ಸಮಾಜ ಸೇವಕನ, ಒಬ್ಬ ಒಳ್ಳೆ ವ್ಯಕ್ತಿನ, ಅಥವಾ ಏನಾದ್ರು ಜನರಿಗೆ ಕೆಟ್ಟದಾಗಿ ಇದ್ ಮಾಡ್ತಾ ಇದ್ದ? ಇಲ್ಲ, ಅವ್ನ್ ಮಾಡ್ತಿರೋದು ಕಾಮಿಡಿ ಕಂಟೆಂಟ್. ಜನರಿಗೆ ಚಿಕ್ಕ ಮಕ್ಕಳಿಗೆ ಅವ್ನು ಸಬ್ಸ್ಕ್ರೈಬ್ ಮಾಡಿರೋರಿಗೆ ಡಬಲ್ ಮೀನಿಂಗ್ ಮಾತಾಡೋದನ್ನ ಹೇಳ್ಕೊಡ್ತಿರೋನು. ಮುಂಚೆಲ್ಲ ಬೆಟ್ಟಿಂಗ್ ಆಪ್ಸ್ ಗಳನ್ನ ಪ್ರಮೋಟ್ ಮಾಡಿದವನು. ದುಡ್ಡಿನ ಆಸೆಗೆ ಯೂಟ್ಯೂಬ್ ಅಲ್ಲಿ ತನ್ನ ಮರ್ಯಾದೆ ಹೋದ್ರೂ ಪರವಾಗಿಲ್ಲ, ತನ್ನ ಜೊತೆ ಇರುವಂತ ಹೆಣ್ಮಕ್ಳು ಮರ್ಯಾದೆ ತೆಗೆದಾದ್ರೂ ನಾನು ವಿಡಿಯೋ ಮಾಡಿ ದುಡ್ಡು ಮಾಡ್ಬೇಕು ಅನ್ನೋ ಯೂಟ್ಯೂಬರ್ ಅಂದ ತಕ್ಷಣ ನಾನು ದೊಡ್ಡ ಸಿನಿಮಾ ಸೆಲೆಬ್ರಿಟಿ ಅಂತೂ ಅಲ್ಲ. ಸಿನಿಮಾ ಸೆಲೆಬ್ರಿಟಿ ತಪ್ಪು ಮಾಡಿದ್ರು ತಪ್ಪೆ, ನಾನ್ ತಪ್ಪು ಮಾಡಿದ್ರು ತಪ್ಪೆ, ಅವ್ನ್ ತಪ್ಪು ಮಾಡಿದ್ರು ತಪ್ಪೆ ಅಲ್ವಾ ಮೇಡಮ್? ಹೌದು ಹೌದು ಸರ್. ಇವಾಗ ನೋಡಿ, ಒಂದ್ ವಿಚಾರ ಹೇಳ್ತೀನಿ. ನೀವು ಅವಾಗ ಹೇಳಿದ್ರಿ ಹಿಂದೂ ಹುಡುಗಿ ಮುಸ್ಲಿಂ ಹುಡುಗನ ಮದುವೆ ಆದ್ರೆ ಏನ್ ಪ್ರಾಬ್ಲಮ್ ಅಂತ ಹೇಳಿ. ಈಗ ನಿಮ್ಗೊಬ್ಬ ಸ್ವಂತ ತಂಗಿ ಇದ್ದಾಳೆ ಮೇಡಮ್, ಅವಳು ಹಿಂದೂ, ಒಬ್ಬ ಮುಸ್ಲಿಂ ಕ್ರಿಯೇಟರ್ ಇದ್ದಾನೆ, ಅವನ ಜೊತೆ ನೀವು ವಿಡಿಯೋ ಮಾಡಕ್ ಕಳ್ಸಿಕೊಡ್ತೀರಾ ಮೇಡಮ್? ಸರ್ ಈಗ ಏನ್ ಗೊತ್ತಾ, ಆ ಹುಡುಗಿ ಮನೆಯಲ್ಲಿ, ಆ ಹುಡುಗಿ ಹೆಸರು ನನಗೆ ಗೊತ್ತಿಲ್ಲ, ಆ ಹುಡುಗಿ ಮನೆಯಲ್ಲಿ ಒಪ್ಪಿಗೆ ಆಗಿತ್ತಾ ಏನು ಅನ್ನುವಂಥದ್ದು, ಅಥವಾ ಇವರೇ ಕರ್ಕೊಂಡು ಹೋಗಿ ಮದ್ವೆ ಆಗಿರುವಂತದ ಏನು ಅನ್ನುವಂಥದ್ದು? ಅಂದ್ರೆ ಹುಡುಗಿ ಅವರ ತಂದೆ ತಾಯಿ ಕೇಳಿರ್ಲಿಲ್ಲ. ಆಮೇಲೆ ಅವನ ಜೊತೆ ತುಂಬಾ ಅಲ್ಲಿ ಇಲ್ಲಿ ಓಡಾಡೋದು ಮಾಡಿದಾರೆ ಜಾಸ್ತಿ. ಅವಾಗ ಅವ್ರಿಗೆ ಡೌಟ್ ಬಂದಿದೆ, ಬೈದಿದ್ದಾರೆ. ಆಮೇಲೆ ಆ ಹುಡುಗ ಮಗಳ ತಂದೆ ತಾಯಿನ ಮನೆಗೆ ಕರ್ಕೊಂಡ್ ಬಂದಿದ್ದಾರೆ. ಅವತ್ತು ಕೂಡ ಬೇಡ ಅಂತ ಕಳ್ಸಿದ್ದಾರೆ. ನೆಕ್ಸ್ಟ್ ಇವರು ಪ್ಲಾನ್ ಮಾಡಿ ದಾಂಡೇಲಿಗೆ ಒಂದು ವಿಡಿಯೋ ಶೂಟಿಂಗ್ ಮಾಡೋದಿದೆ ಅಂತ ಹೋಗ್ತೀನಿ ಅಂತ ಹೇಳಿ ಮುನ್ಗೋಡಿಗೆ ಹೋಗಿ 2-3 ದಿನ ಇದ್ದು ಮದುವೆ ಮಾಡ್ಕೊಂಡು ಬಂದಿರೋದು. ಅದಕ್ಕಿಂತ ಮುಂಚೆನೆ ಇವ್ರು ಮುನ್ಗೋಡಿಗೆ ಹೋಗಿ ಇವ್ರ ಅಂತ ಬಂದಿರಲ್ಲ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ರೆಡಿ ಮಾಡ್ಕೊಂಡ್ ಬಂದಿದ್ರೇನೋ ಅಂತ ನನಗೆ ಅನ್ಸಿದೆ. ಸೊ ಆಲ್ರೆಡಿ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಇತ್ತು. ಓಕೆ, ನೀವೀಗ ನಿನ್ನೆ ದಿನ ಕೇಸ್ ಕೊಟ್ಟಿರುವಂತದ್ದು, ಆ ಕಡೆಯಿಂದ ಕರೆ ಬರುವಂತಹ ಕೆಲಸ ಏನಾದ್ರು ಆಗಿದೆಯಾ? ಏನಾದ್ರು ಮಾತಾಡುವಂತ ಕೆಲಸ ಆಗಿದೆಯಾ ಸರ್? ಈಗ ನಾವಿವಾಗ ಆ ಹುಡುಗಿನ ಕೇಳಿದ್ವಿ, ಇಲ್ಲಮ್ಮ ನಮ್ಮ ಧರ್ಮಕ್ಕೆ ವಾಪಸ್ ಬಂದ್ಬಿಡು, ಈ ಎಲ್ಲಾ ವಿಚಾರ ಏನೇನಿದೆಯಲ್ಲ ನಾವೇನೇನ್ ಮುಚ್ಚಾಕ್ತೀವಿ, ಒಳ್ಳೆ ಹುಡುಗನ್ ನೋಡಿ ನಿಮ್ಮ ತಂದೆ ತಾಯಿ ಮದುವೆ ಮಾಡ್ತಾರೆ, ಬಿಟ್ಟು ಬಾ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಅವಳು ಒಂದೇ ಮಾತು ಹೇಳಿದ್ದು, ಅಣ್ಣ ಇನ್ನ 4 ಜನ ಹುಡುಗಿನ ಮದುವೆ ಆಗ್ಲಿ, ನಾನು ಅವನ ಜೊತೆನೆ ಸಂಸಾರ ಮಾಡ್ತೀನಿ ಅನ್ನೋ ಒಂದು ಬರ್ಗೆಟ್ ನಿಂತಿದ್ದಾಳೆ ಅಂತ ಹೇಳ್ತಾಳೆ. ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹೇಳಿದ್ರೆ ನೀವು ಬೀಪ್ ಸೌಂಡ್ ಹಾಕ್ಬೇಕಾಗುತ್ತೆ, ಸೊ ನಾ ಹೇಳಕ್ ಹೋಗಲ್ಲ. ಅಂದ್ರೆ ನಮ್ಮ ಧರ್ಮವನ್ನ ತ್ಯಜಿಸಿ ನಮ್ಮ ಧರ್ಮಕ್ಕೆ ಧಕ್ಕೆ ಮಾಡಿ ತನ್ನ ಹಣೆ ಮೇಲೆ ತನ್ನ ತಂದೆ ತಾಯಿ ಇಟ್ಟಿರುವಂತ ಕುಂಕುಮನ ಅಳಿಸ್ಕೊಂಡು ನಮ್ಮ ಧರ್ಮಕ್ಕೆ ಧಕ್ಕೆ ಮಾಡಿ ಹೋಗ್ತಾರಲ್ಲ, ಅಂತವ್ರನ್ನ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಚಿನಾಲ್ಗಿರಿ ಮಾಡೋರು ಅಂತ ಹೇಳ್ತಾರೆ. ಚಿನಾಲ್ಗಿರಿ ಅಂದ್ರೆ ಅರ್ಥ ಆಯ್ತಾ ಮೇಡಮ್? ಅರ್ಥ ಆಯ್ತು ಸರ್. ದುಡ್ಡಿನ ಆಸೆಗೆ. ಈಗ ನಾನು ಏನ್ ಹೇಳ್ಬೇಕು ಅಂದ್ರೆ ಸರ್, ಇವನ್ ಒಂದಷ್ಟು ಸಿನಿಮಾಗಳು ಬಂತು, ಆದ್ರೂ ಹಿಂದೂ ಹುಡುಗಿಯರಿಗೆ ಯಾಕೆ ಇನ್ನೂ ಕೂಡ ಬುದ್ಧಿ ಬಂದಿಲ್ಲ ಅನ್ನುವಂಥದ್ದು ಕೂಡ ಬರುತ್ತೆ. ಏನಂದ್ರೆ ಮೇಡಮ್, ಸಮಾಜ ಈ ಸೋಷಿಯಲ್ ಮೀಡಿಯಾದಿಂದ ಹಾಳಾಗಿ ಹೋಗಿದೆ. ಫಸ್ಟ್ ಆಫ್ ಆಲ್ ಹೇಳ್ತೀನಿ. ಅಂಡ್ ಸಮಾಜಕ್ಕೆ ನಾವು ಒಳ್ಳೆ ಸಂದೇಶ ಕೊಡಬೇಕು ಅಂದ್ರೂ ಈ ಸೋಷಿಯಲ್ ಮೀಡಿಯಾನೇ ಬೇಕು. ಪಾಸಿಟಿವ್ ಆರ್ ನೆಗೆಟಿವ್ ಇದೆ. ಸೋಷಿಯಲ್ ಮೀಡಿಯಾ ಹುಚ್ಚು ಹೆಣ್ಣು ಮಕ್ಕಳಿಗೆ. ಮನೆಯಲ್ಲಿ ತಂದೆ ತಾಯಿ ಮೊಬೈಲ್ ಅಲ್ಲಿ ಇವ್ರು ಏನ್ ಮಾಡ್ತಿದ್ದಾರೆ, ಏನಿಲ್ಲ, ಯಾರ ಜೊತೆ ಮಾತಾಡ್ತಿದ್ದಾರೆ, ಯಾರ ಜೊತೆ ಕಾಂಟ್ಯಾಕ್ಟ್ ಇದ್ದಾರೆ, ಯಾವುದನ್ನು ಚೆಕ್ ಮಾಡಕ್ ಹೋಗಲ್ಲ. ಯಾಕಂದ್ರೆ ಅವ್ರಿಗಾದಂತ ಕಮಿಟ್ಮೆಂಟ್ಸ್ಗಳು, ಇವ್ರನ್ನ ಸಾಕೋದು, ಬೆಳೆಸೋದು, ಇವ್ರಿಗೆ ಇದನ್ನ ಕೊಡ್ಸೋದು ಅನ್ನೋದು ಇರುತ್ತೆ. ಅದ್ರಲ್ಲಿ ಇವ್ರು ಬಿಸಿ ಆಗ್ಬಿಡ್ತಾರೆ. ಎಲ್ಲಾ ತಂದೆ ತಾಯಿನೂ ಕೂಡ ಒಂದೇ ರೀತಿಲಿ ಇರಲ್ಲ. ಸ್ಟ್ರಿಕ್ಟ್ ಪೇರೆಂಟ್ಸ್ಗಳು ಎಲ್ಲಿವರೆಗೂ ಇರ್ತಾರೋ ಮನೆಯಲ್ಲಿ ಅಲ್ಲಿವರೆಗೂ ಯಾವ ಮಕ್ಕಳು ಕೂಡ ಹಾಳಾಗಲ್ಲ. ಇವನ್ ನಾನು ಕೂಡ ಚಿಕ್ಕ ವಯಸ್ಸಲ್ಲಿ, ನನ್ನ ಬುದ್ಧಿ ಇಲ್ದಿರೋ ವಯಸ್ಸಲ್ಲಿ ನಾನು ಕೂಡ ಚಟ ಮಾಡಿದ್ದೀನಿ, ನಾನು ಕೂಡ ಕೆಟ್ಟವನು, ನಾನೇನು ಒಳ್ಳೆಯವನು ಅಂತ ಹೇಳ್ಕೊಂಡಿಲ್ಲ. ಅದೇ ತರ ನಮ್ಮ ತಂದೆ ತಾಯಿ ಅವತ್ತೇನಾದ್ರು ನಮ್ಗೆ ಸ್ಟ್ರಿಕ್ಟ್ ಆಗಿ ಬೆಳೆಸಿದಿದ್ರೆ ಇವತ್ತು ಅಟ್ಲೀಸ್ಟ್ ನಾನೇನಾದ್ರೂ ಒಂದು ಕೆಟ್ಟದ್ರಿಂದ ದೂರ ಇರ್ತಿದ್ದೇನೋ ಅಂತ ಅನ್ಸುತ್ತೆ ಮೇಡಮ್. ನನಗೂ ಕೂಡ ಇವನ್ ನನ್ನ ಹಿಡಿದ್ರೆ ಹೇಳ್ತಾ ಇದೀನಿ, ಸಮಾಜ ಕೆಟ್ಟ ಹೋಗಿದೆ. ಈ ಸಮಾಜವನ್ನ ಉದ್ಧಾರ ಮಾಡೋದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಬಂದ್ರು ಕೂಡ ಆಗಲ್ಲ.
ಎಷ್ಟೋ ಜನ ಹೇಳಿದ್ದಾರೆ ಮುಸ್ಲಿಂ ಹುಡುಗರ ಹಿಂದೆ ಹೋಗ್ಬೇಡಿ, ಹಿಂದೂ ಹುಡುಗಿಯರ ಮತಾಂತರ ಮಾಡ್ಕೋತಾರೆ ಹಾಗೆ ಹೀಗೆ ಅಂತ ಬಂದ್ಮೇಲೂ ಯಾಕೆ ಇವರು ಅದೇ ರೀತಿಯಾಗಿ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು. ಇವನ್ ನೀವು ನೋಡಿರ್ಬೋದು ಈಗ ಜನರೇಷನ್ ಅಲ್ಲಿ ಒಂದು 70% 80% ಹೆಣ್ಮಕ್ಳು ಹಿಂದೂ ಹೆಣ್ಮಕ್ಳು ಹುಷಾರಾಗಿದ್ದಾರೆ. ಹೌದು ಹೌದು. ಏನು ಮುಂಚೆ ಬುದ್ಧಿ ಇಲ್ದೇ ಇರೋ ಟೈಮಲ್ಲಿ ಲವ್ ಮಾಡಿದ್ರಲ್ಲ ಅವ್ರಿಗೆ ಈಗ ಯಾವುದೇ ಹಿಂದೂ ಹೆಣ್ಣು ಮಗಳು ಬುದ್ಧಿ ಇಲ್ದೇ ಇಲ್ಲ, ಮಾಡ್ತಿದ್ದಾಳೆ, ಪ್ರತಿಯೊಂದನ್ನು ತಿಳ್ಕೊಳ್ತಿದ್ದಾಳೆ. ಈಗ ಏನು ಹಿಂದೂ ಹೆಣ್ಮಕ್ಳು ಒಂದು ಟೈಮ್ ಅಲ್ಲಿ ಲವ್ ಮಾಡಿದವರು ಅವ್ರ ಹಿಂದೆ ಓದೋರು, ಈಗ ರೀಸೆಂಟ್ ಆಗಿ ಯಾವುದೇ ಹಿಂದೂ ಹೆಣ್ಣುಮಗಳು ನಮ್ಮ 70-80% ಬೇರೆ ಧರ್ಮ ಕೂಡ ಮಾಡ್ತಿಲ್ಲ. ಅಕಸ್ಮಾತ್ ಅಲ್ಲಲ್ಲಿ ನಮ್ಮ ಬಜರಂಗ ದಳ ಕಾರ್ಯಕರ್ತರು, ಶ್ರೀರಾಮ ಸೇನೆಯ ಕಾರ್ಯಕರ್ತರು, ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಅವರಿಗೆ ಬುದ್ಧಿ ಕಲಿಸ್ತಾ ಇದ್ದಾರೆ. ಈಗ ಸಮಾಜ ಎತ್ತರ ಆಗ್ತಿದೆ. ಓಕೆ, ನಿನ್ನೆ ನೀವು ಕೇಸ್ ಕೊಟ್ಟಿರುವಂತದ್ದು ಗಣಪತಿ ಒಂದು ಕುಡುಕರ ಹಬ್ಬ ಎಂದು ಬಿಂಬಿಸುವ ವಿಡಿಯೋವನ್ನು ಕೂಡ ಅವ್ರು ಮಾಡ್ತಾ ಇದ್ರು ಅನ್ನುವಂಥದ್ದು. ನೀವ್ ಆಗ ಎಚ್ಚೆತ್ಕೊಳ್ಳಿಲ್ವಾ ಸರ್? ಆಗ ಏನು ಅವರಿಗೆ ವಾರ್ನಿಂಗ್ ಮಾಡುವಂತ ಕೆಲಸ ಮಾಡಿಲ್ಲ? ಎಷ್ಟೋ ಫೋನ್ ಮಾಡಿದ್ವಿ. ನಮ್ಮ ಹುಬ್ಬಳ್ಳಿಯಲ್ಲಿ ಹಿಂದೂ ಕಾರ್ಯಕರ್ತರಾಗಿರುವಂತ ಗುರು ಉಪ್ಪಾರ್ ಅವರು, ಆಮೇಲೆ ಕಲ್ಲಪ್ಪ ಶಿಡ್ಕೋ ಅಣ್ಣ ಅಂತ ಹೇಳಿ ಅವರು ಕಾನ್ಫರೆನ್ಸ್ ಅಲ್ಲಿ ಇದ್ದಾಗ ಅವರು ಕೂಡ ಅವ್ರಿಗೆ ಹೇಳಿದ್ದಾರೆ, ಈ ತರ ಎಲ್ಲ ಮಾಡ್ಬಿಡಪ್ಪ, ಈ ತರ ಮಾಡಿದ್ರೆ ನಮ್ಮ ಧರ್ಮಕ್ಕೆ ಧಕ್ಕೆ ಆಗ್ತಿದೆ, ಎಷ್ಟೊಂದ್ ಜನ ಪ್ರಚೋದನೆಗೆ ಒಳಗಾಗ್ತಿದ್ದಾರೆ, ಮಾಡಬೇಡ ಅಂತ ಹೇಳಿದ್ವಿ. ಅವಾಗ ಅವ್ನು ಮಾಡೋದು ಕೂಡ ಬಿಟ್ಟಿದ್ದ. ಮತ್ತೆ ನಾವ್ ಅವಾಗ ಅವ್ನು ಯೂಟ್ಯೂಬ್ ನ ಅಷ್ಟೊಂದು ನೋಡ್ಲಿಲ್ವೋ, ಅವಾಗ ಅವ್ನು ಮತ್ತೆ ಶುರು ಮಾಡ್ಕೊಂಡಿದ್ದ. ಮತ್ತೆ ಈಗ ರೀಸೆಂಟ್ ಆಗಿ ಕಡಿಮೆ ಮಾಡಿದೀನಿ, ಯಾಕಂದ್ರೆ ಇವಾಗ ಇವ್ನು ಮದುವೆ ಆಗಿ ಸೇಫ್ ಆಗಿರ್ಬೇಕಿತ್ತಲ್ವಾ, ಸೊ ಯಾವ್ದೇ ತಪ್ಪಲ್ಲಿ ಸಿಕ್ಕಾಕೋಬಾರ್ದು ಅಂತ ನಾವು ನಿನ್ನೆ ಸ್ಟೇಷನ್ ಅಲ್ಲಿ ಅವ್ರ ಹತ್ರ ಹೇಳ್ಕೊಂಡಿದೀವಿ. ಅವನ ಯೂಟ್ಯೂಬ್ ಅಲ್ಲಿ ತುಂಬಾ ನಮ್ಮ ಹಿಂದೂ ಧರ್ಮದ ಹಬ್ಬಗಳಿಗೆ ಧಕ್ಕೆ ಆಗಿರುವಂತ ವಿಡಿಯೋಸ್ ಗಳಿದಾವೆ, ಅದರಿಂದ ಅವ್ನು ದುಡ್ಡು ಮಾಡಿ ಅವಹೇಳನ ಮಾಡುವ ವಿಡಿಯೋಗಳೇ ಜಾಸ್ತಿ ಸಾಮಾಜಿಕ ಜಾಲತಾಣ ತೀವ್ರವಾಗಿ ಅವರ ಇದ್ರಲ್ಲಿ ಹರಿದಾಡ್ತಾ ಇತ್ತು. ಅದಾದ್ಮೇಲೆ ಲವ್ ಜಿಹಾದ್ ಬಗ್ಗೆ ಅದೇ ಶಕ್ತಿ ಕೊಡುವಂತಹ ವಿಡಿಯೋಗಳೇ ಮಾಡ್ತಾ ಇದ್ರು. ಆಗ್ಲೂ ಕೂಡ ಯಾರು ಕೂಡ ಎಚ್ಚೆತ್ಕೊಳ್ಳಿಲ್ಲ. ಅವಾಗ ಏನ್ ಮಾಡ್ತಿದ್ರು ಸರ್? ಬಜರಂಗ ದಳದವ್ರು ಆಗಿರ್ಬೋದು, ಎಲ್ರು ಆಗಿರ್ಬೋದು, ಏನ್ ಮಾಡ್ತಿದ್ರು ಅಂತ ಮಾಡ್ತಿದ್ದಾರೆ ಈ ಮೀಡಿಯಾ ಚಾನಲ್. ಈ ಬಜರಂಗ ದಳದವರು ಆಗ್ಲಿ, ಶ್ರೀರಾಮ್ ಸೇನೆದವರು ಆಗ್ಲಿ, ಆಮೇಲೆ ಎಲ್ಲಾ ಹಿಂದೂ ಪರ ಕಾರ್ಯಕರ್ತರು ಎಲ್ಲಾ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಅದನ್ನ ಮೀಡಿಯಾ ಚಾನೆಲ್ಗಳಲ್ಲಿ ತೋರಿಸಿಲ್ಲ, ಹಂಗಾಗಿ ಅದು ನಿಮ್ಮ ಕಣ್ಣಿಗೆ ಕಂಡಿಲ್ಲ. ಅಕಸ್ಮಾತ್ ನೀವು ಈಗ ಹೆಂಗ್ ಇದನ್ನ ಹೈಲೈಟ್ ಮಾಡ್ಬೇಕು, ಇನ್ನೂ ಹೈಲೈಟ್ ಮಾಡಿದಾಗ ಪ್ರತಿಯೊಬ್ಬರು ಧ್ವನಿಯತಿ ಮಾತಾಡ್ತಾರೆ. ಪ್ರತಿಯೊಬ್ಬ ಜಿಲ್ಲೆಯಲ್ಲೂ ಕೂಡ, ಪ್ರತಿಯೊಬ್ಬ ಊರಲ್ಲೂ ಕೂಡ ಅವನ ವಿರುದ್ಧ ಕಂಪ್ಲೇಂಟ್ ಕೊಡ್ತಾರೆ. ಅವಾಗ ಹಿಂದೂ ಕಾರ್ಯಕರ್ತರು ಎಷ್ಟು ಸ್ಟ್ರಾಂಗ್ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಾಗುತ್ತಲ್ವಾ? ನೀವು ಮಾಡಿ ಜನರಿಗೆ ತೋರಿಸಿದ್ರೆ, ಅಟ್ಲೀಸ್ಟ್ ನಮ್ಮ ವಿಚಾರಗಳನ್ನ ಜನರಿಗೆ ತಿಳಿಸಿದ್ರೆ ಎಲ್ಲಾ ಹಿಂದೂ ಪರ ಹೋರಾಟಗಾರರು ಎಚ್ಚೆತ್ಕೊಳ್ತಾರೆ ಅನ್ನೋದಿದೆ. ಆಗುತ್ತೆ. ನಾವು ಹೈಲೈಟ್ ಆಗಿ ನಾವು ಒಂದು ಹೀರೋಯಿಸಮ್ ಮಾಡ್ಕೊಂಡು ಬದುಕಬೇಕು ಅನ್ನೋದು ನಮ್ಮ ತಲೆಯಿಲ್ಲ. ನಾವು ಈಗಲೂ ಕೂಡ ಒಬ್ಬ ಡೆಲಿವರಿ ಬಾಯ್ ಕೆಲಸ ಮಾಡ್ತಾ ಇದ್ದೀನಿ, ಅದನ್ನೇ ಮಾಡ್ತಾ ನನ್ನ ಧರ್ಮವನ್ನ ರಕ್ಷಣೆ ಮಾಡುವಂತ ಒಂದು ಅಳಿಲಸಾಗಿ ನಾನು ನನ್ನ ಧರ್ಮಕ್ಕೆ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಹೆಮ್ಮೆ ಇದೆ ಅಷ್ಟೇ. ಮತ್ತೆ ಬೇರೆ ಏನೋ ವ್ಯಕ್ತಿಗಳಿದ್ದಾರೆ, ಎಲ್ಲ MLA ಎಂಪಿಗಳು ನಮ್ಮ ಹುಬ್ಬಳ್ಳಿ ಧಾರವಾಡಕ್ಕೆ ಬರಬೇಕು, ಒಳ್ಳೆ ತನಿಖೆ ಆಗ್ಬೇಕು, ಪೊಲೀಸರು ಸಹಕಾರ ನೀಡಬೇಕು ಅಂತ ಕೇಳ್ಕೊಂತೀವಿ. ಓಕೆ ಸರ್, ಈಗ ನಿನ್ನೆ ಎಷ್ಟು ಜನ ಹೋಗಿ ಕಂಪ್ಲೇಂಟ್ ಕೊಟ್ಟಿರುವಂತದ್ದು ಸರ್ ನಿಮ್ಮ ಬಜರಂಗ ದಳ ತಂಡದಿಂದ? ಮೇಡಮ್ ಒಂದು 20-25 ಜನ ಇದ್ವಿ ಬಜರಂಗ ದಳ ಕಾರ್ಯಕರ್ತರು. ಈಗ ಶ್ರೀರಾಮ್ ಸೇನೆ ಅವರು ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಈ ವಿಚಾರವನ್ನ ಪ್ರಮೋದ್ ಮುತಾಲಿಕ್ ಸರ್ ಅವ್ರಿಗೆ ಇನ್ನ ತಿಳಿಸಿಲ್ಲ. ಅವ್ರಿಗೆ ಗಮನಕ್ಕೆ ಬಂದ ತಕ್ಷಣ ಅವರು ಕೂಡ ಹುಬ್ಬಳ್ಳಿ ಧಾರವಾಡಕ್ಕೆ ಬರ್ತಾರೆ. ಬಂದು ಅವರು ಕೂಡ ಒಂದು ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ ಮೇಡಮ್. ಅಂದ್ರೆ ಮುಂದಿನ ಹಾದಿ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ಸರ್? ಏನು ಮುಂದಿನ ಹಾದಿ? ನಮ್ಮ ಹಾದಿ ಕಾನೂನು ರೀತಿಯಿಂದ ಧರ್ಮವನ್ನ ರಕ್ಷಣೆ ಮಾಡ್ಕೊಳ್ಳೋದು ಇದ್ದೇ ಇರುತ್ತೆ. ಅದನ್ನು ಕೂಡ ನಾವು ಪೊಲೀಸ್ ಸಾಹೇಬರುಗಳಿಗೆ ತಿಳಿಸಿದೀವಿ. ಸೊ ಈಗ ದೊಡ್ಡವ್ರು ಬಂದು ಏನು ಅವರು ವಿಚಾರ ಮಾಡ್ತಾರೆ, ಆಮೇಲೆ ಆ ಹುಡುಗಿಗೆ ನಾವೇನು ತೊಂದರೆ ಮಾಡಕ್ ಹೋಗಲ್ಲ. ಸೊ ಅವಳು ಆರಾಮಾಗಿರ್ಲಿ. ನಾವು ಯಾರಿಗೆ ಎಲ್ಲಿ ಹೆಂಗೆ ತೊಂದರೆ ಮಾಡಿದ್ರೆ ಆ ಹುಡುಗಿ ಬರ್ತಾಳೆ ಅನ್ನೋದು ನಮ್ಮ ತಲೆಯಲ್ಲಿದೆ, ಅದನ್ನ ಮಾಡ್ತೀವಿ ಮೇಡಮ್.